ಬಸವಾದಿ ಶರಣರ ತತ್ವಗಳನ್ನೇ ಒಪ್ಪದ ಆರ್ಎಸ್ಎಸ್ ಮುಖಂಡರು ಇದೀಗ ವಚನ ದರ್ಶನದ ಪುಸ್ತಕದ ಮೂಲಕ ವಚನ ಸಾಹಿತ್ಯದ ಆಶಯಕ್ಕೆ ಬೆಂಕಿ ಹಚ್ಚಲು ಹೊರಟಿದ್ದಾರೆ ಎಂದು ಪ್ರಗತಿಪರ ಚಿಂತಕರ ಸಂಘದ ಅಧ್ಯಕ್ಷೆ ಮೀನಾಕ್ಷಿ ಬಾಳಿ ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಸವ ತತ್ವ ಉಳಿಸಿ ಹೋರಾಟ ಸಮಿತಿ, ಜಾಗತಿಕ ಲಿಂಗಾಯತ ಮಹಾಸಭಾ ಹಾಗೂ ಬಸವಪರ ಸಂಘಟನೆಗಳ ಒಕ್ಕೂಟದ ಮುಖಂಡರು ಆರ್ಎಸ್ಎಸ್ ವಚನ ದರ್ಶನದ ಮುಖಾಂತರ ವಚನ ಸಾಹಿತ್ಯವನ್ನು ತಿರುಚುವ ಹುನ್ನಾರ ನಡೆದಿದೆ. ಪುಸ್ತಕದಲ್ಲಿ ಬಸವಣ್ಣನವರನ್ನು ಋಷಿ ಮುನಿ ಮಾಡಿ ಬಿಲ್ಲು ಬಾಣದ ಚಿತ್ರ ಹಾಕುವುದರ ಮೂಲಕ ಬಸವಣ್ಣನವರ ತತ್ವದ ವಿರುದ್ಧ ನಡೆದುಕೊಳ್ಳುತ್ತಿದ್ದಾರೆ ಎಂದು ದೂರಿದರು. ಈ ಪುಸ್ತಕ ಇದೆಯಲ್ಲ, ವಚನ ದರ್ಶನ ಇದರ ಹೆಸರು. ವಚನಗಳನ್ನು ಸರ್ವನಾಶ ಮಾಡುವ, ನಿರ್ನಾಮ ಮಾಡುವ ಹುನ್ನಾರದ ಭಾಗ. ಈ ವಚನ ನೀವಿದು ನೋಡಿದ್ದೀರಿ. ಬಸವಣ್ಣನವರ ಇಮೇಜ್ ಪ್ರತಿಬಿಂಬ ಇದಾ ಬಿಂಬ. ಆ ಸ್ವಾಮೀಜಿ ಏನೋ ಹೇಳಿದ್ರಲ್ಲ ಭಾಷಣದೊಳಗೆ, ಬಸವಣ್ಣಂದು ಯಾವುದು ಅವತ್ತೇನು ಫೋಟೋ ಸ್ಟುಡಿಯೋ ಇದ್ದಿಲ್ಲ, ಯಾವತ್ತು ಕ್ಯಾಮ್ರಾ ಗಿನನ್ ಯಾವುದೂ ಕ್ಯಾಮ್ರಾ ಇದ್ದಿಲ್ಲ ಅಂತ ನಮಗೇನು ಗೊತ್ತಿಲ್ಲ, ಅಷ್ಟು ಮೂರ್ಖರಲ್ಲ. ವಚನಗಳು ಕಾವ್ಯಗಳ ಆಧಾರದಿಂದ ಅಲ್ಲಿಂದ ಇಲ್ಲಿವರೆಗೆ ಒಂದು ವಚನದ ಆಧಾರದ ಮೂಲಕ ಬಿಂಬಿಸಿಕೊಂಡು ಬಂದಿರತಕ್ಕಂಥ ಒಂದು ಚಿತ್ರ ಇದೆ. ಅದನ್ನು ಐತಿಹಾಸಿಕವಂತೇಳಿ ದಾವೆ ಮಾಡ್ತಾ ಇಲ್ಲ, ಆದರೆ ಶರಣ ತತ್ವಗಳ ಹಿನ್ನೆಲೆಯಲ್ಲಿ ಸಾಧ್ಯತೆಗಳನ್ನು ಕುರಿತು ಬಿಡಿಸಿರುವ ಚಿತ್ರ. ಅದು ತಪ್ಪು ಅಂತ ಹೇಳಿಕೆ ವಾದ ಮಾಡಿರಿ. ಹೇಳಾರ್ದೇ ಇದನ್ನ ಹೆಂಗೆ ಹೀಗೆ ಈ ಇಮೇಜ್ ಬರೋಂಗೆ ಚಿತ್ರ ಹಾಕಿದ್ರಿ, ಮ್ಯಾಗ ಬಿಲ್ಲು ಬಾಣ ಇದೆ, ಈ ಪುಸ್ತಕದಾಗ ಇರುವುದಿಲ್ಲ. ಅದೇ ಪುಸ್ತಕ ಇಲ್ಲಿ ಬಿಲ್ಲು ಬಾಣ ಇರುವುದಿಲ್ಲ, ಇಲ್ಲಿ ಬಿಲ್ಲು ಬಾಣ ಇರ್ತದೆ. ಇಲ್ಲಿ ಅಯೋಧ್ಯ ಪ್ರಕಾಶನ ಅಂತಿರ್ತದೆ, ಅಯೋಧ್ಯ ಪ್ರಕಾಶನ ಅಂತಿರ್ತದೆ. ಇಲ್ಲಿ ಶ್ರೇ ಮೆಡಿಸನ್, ಇಲ್ಲಿ ಅಯೋಧ್ಯ ಪ್ರಕಾಶನ ಗಾಯಬಾಗ್ತದೆ. ಏನು ನಿಮ್ಮ ಒಳ ಹುನ್ನಾರ? ಯಾವುದೇ ಒಂದು ಪುಸ್ತಕದ ಕಾಪಿ ರೈಟ್ ಇದ್ದೊತ್ತಿನೊಳಗೆ ದಿಢೀರ್ ಬದಲಾವಣೆ ಮಾಡಿದ್ರೆ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗ್ತದೆ. ಒಂದು, ನೀವು RSSನ ವಕ್ತಾರಗಳು, ಇದು ಇಡೀ ಕರ್ನಾಟಕದ ತುಂಬ ಈ ಪುಸ್ತಕದ ಬಿಡುಗಡೆ ನಡೀತಾ ಇದೆ. 20ನೇ ತಾರೀಕು ಬೆಂಗಳೂರು, 7ನೇ ತಾರೀಕಿಗೆ ಹುಬ್ಬಳ್ಳಿ, ಆಲ್ರೆಡಿ ಎಲ್ಲೋ ಒಂದೆರಡು ಕಡೆ ಆಗಿದೆ. CT ರವಿ ಅನ್ನುವಂಥ ವ್ಯಕ್ತಿ ಕೈಯಲ್ಲಿ ಹಿಡ್ಕೊಂಡು ನಿಂತಿದ್ದಾನೆ. ದೇವಸ್ಥಾನ ಸಂಸ್ಕೃತಿ ಪುರಸ್ಕರಿಸುವ ನೀವು ಇವತ್ತಿಗೂ ಶೂದ್ರರಿಗೆ, ಮಹಿಳೆಯರಿಗೆ, ದಲಿತರಿಗೆ ಇವರು ದೇವಸ್ಥಾನದಲ್ಲಿ ಒಳಗಡೆ ಬಿಡ್ತಾರಾ? ದೇವಾಲಯ ಸಂಸ್ಕೃತಿಯನ್ನು ಧಿಕ್ಕರಿಸಿದ ಬಸವಾದಿ ಶರಣರನ್ನು ಎತ್ತಿಕೊಂಡು ಹೋಗುವ ಹುನ್ನಾರ, ಲಿಂಗಾಯತರನ್ನು ಮತ ಬ್ಯಾಂಕಾಗಿ ಪರಿವರ್ತನೆ ಮಾಡಿ, ಎಂದೂ ಇಲ್ಲದೆ ಇವತ್ತನೇ ಯಾಕೆ ಅವ್ರಿಗೆ ಬಸವಣ್ಣ ನೆನಪು ಬಂದ? ವಚನಗಳ ಬಗ್ಗೆ ಇವತ್ತೇ ಯಾಕೆ ಮಾತಾಡ್ಲಿಕ್ಕೆ ಶುರು ಮಾಡಿದರು? ಇದರ ಅರ್ಥ ನೆನಪಿಟ್ಕೊಳ್ರಿ. ಇಡೀ ದೇಶದಲ್ಲಿ ಮತ್ತು ಜಗತ್ತಿನಲ್ಲಿ ವಿಸ್ತರಿಸಿಕೊಳ್ಳಬಹುದಾದಂಥ ವಚನ ಸಿದ್ಧಾಂತವನ್ನು ನಿರ್ನಾಮ ಮಾಡೋ ಉದ್ದೇಶ. ವಚನ ಸಿದ್ಧಾಂತ ಜಾತಿ ವ್ಯವಸ್ಥೆಯ ವಿರುದ್ಧ ಇರಲಿಲ್ಲ ಅನ್ನೋದನ್ನು ಕುರಿತು ಭಾರತದಲ್ಲಿ ಜಾತಿ ವ್ಯವಸ್ಥೆ ಇದೆ. 2012ರಲ್ಲಿ ಪ್ರಕಟವಾದ ಪುಸ್ತಕ. ಒಂದು ಟೀಮ್, ಬಾಲಗಂಗಾಧರ್, ರಾಜಾರಾಮ್ ಹೆಗಡೆ, ಡಂಕಿನ್ ಝಳಕಿ, ಒಂದು ಟೀಮ್ ಇದೆ. ಶಿವಮೊಗ್ಗ ವಿಶ್ವವಿದ್ಯಾಲಯದಲ್ಲಿ ಬೆಲ್ಜಿಯಂ ಫಂಡೆಡ್, ಬೆಲ್ಜಿಯಂ ಮೂಲಕ ಅಪಾರವಾದ ಹಣವನ್ನು ಸಂಗ್ರಹಿಸಿ ಅದರ ಮೂಲಕ ಈ ಪುಸ್ತಕ ಓದಿದ್ರೆ ಗೊತ್ತಾಗ್ತದೆ ಭಾರತದಲ್ಲಿ ಜಾತಿ ವ್ಯವಸ್ಥೆನೇ ಇರಲಿಲ್ಲ, ಇದು ಬ್ರಿಟಿಷರ ಉತ್ಪನ್ನ. ವಚನಕಾರರು ಮಾತಾಡಿದ್ದು ಭಕ್ತಿ ಬಗ್ಗೆ ಹೊರತು ಜಾತಿ ಬಗ್ಗೆ ಅಲ್ಲ. ವಚನಗಳಲ್ಲಿ ಜಾತಿ ಅನ್ನುವಂಥ ಶಬ್ದ ಬಂದಿರೋದೇ ಒಂದು 15, 20, 30 ಕಡೆ. ಅದಕ್ಕಿಂತ ಹೆಚ್ಚು ಜಾತಿ ಅನ್ನೋ ಶಬ್ದ ಬಂದಿಲ್ಲ. ಅದನ್ನೇ ಈ ಶಬ್ದದ ನಿರಾಕರಣೆಯೇ ಅವ್ರ ಜಾತಿ ವ್ಯವಸ್ಥೆ ವಿರುದ್ಧ ಇರಲಿಲ್ಲ ಅನ್ನೋದನ್ನು ಸೂಚಿಸ್ತದೆ ಅಂತ ಬರೀತಾನಂತ. ಅನೇಕ ಪುಸ್ತಕಗಳು ಬಂದಿವೆ. ಹಾಗೆಯೇ ಇಲ್ಲಿಯೂ ಕೂಡ ರಾಜಾರಾಮ್ ಹೆಗಡೆಯಿಂದ ಒಂದು ಫಸ್ಟ್ ಆರ್ಟಿಕಲ್ ಇದೆ. ಈ ಆರ್ಟಿಕಲ್ನಲ್ಲಿ ವಚನಕಾರರು ಅಥವಾ ಅವ್ರು ಹೇಳೋದೇನೆಂದರೆ, ವಚನಗಳ ಅಧ್ಯಯನದಲ್ಲಿ ದೋಷಗಳು ಸಂಭವಿಸಿವೆ, ಆ ದೋಷಗಳನ್ನು ಸರಿಪಡಿಸಲಿಕ್ಕೆ ನಾವು ಹೊರಟಿದ್ದೇವೆ. ಏನು ದೋಷಗಳು? ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ,
ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.